ಬೇಡವಾ? ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿರೋದು ಅದೊಂದೇ ವಿಚಾರ. ತಾವು ಕೂಡ ಹೇಳಿ ನನ್ನ ಪ್ರಕಾರ ಇನ್ನೊಬ್ಬರ ಪ್ರಕಾರ ಅಂತಲ್ಲ, ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಏಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂದಿದೆ. ನಮ್ಮಲ್ಲೇ ಕೆ ಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000 5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂದು. ಕಾರಣ ಏನು? ಇಲ್ಲಪ್ಪ ಡಿ ಕೆನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ ಇವೆಲ್ಲ ಸೇರಿಕೊಂಡು 136 ಸೀಟು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರು ಕೂಡ ನಾಡಿನ ಆಡಳಿತದಲ್ಲಿ ಭಾಜನರಾಗಬೇಕು. ಸರ್, ಈಗ ಅವ್ರ ಪಕ್ಷದಲ್ಲೇ ಹೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಕಾರಣ ಅಲ್ಲ ಪಕ್ಷನ ಅಧಿಕಾರಕ್ಕೆ ಬರೋಕ್ಕೆ, ಎಲ್ಲ ಹಿರಿಯ ನಾಯಕರು ಕಾರಣ ಇದ್ದಾರೆ, ಸಾಕಷ್ಟು ಕಾರ್ಯಕರ್ತರು ಗೆಲ್ಸಿರೋದಕ್ಕೆ ಆ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಅಷ್ಟೇ. ಡಿ ಕೆ ಶಿವಕುಮಾರ್ ನಾನೇ ಕಾರಣ ಅಂತ ಎಲ್ಲೂ ಹೇಳ್ತಾ ಇಲ್ವಲ್ಲ, ನಾವು ಡಿ ಕೆ ಒಬ್ಬರೇ ಕಾರಣ ಅಂತ ಹೇಳ್ತಾ ಇಲ್ವಲ್ಲ. ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ವೋಟ್ ಮಾಡ್ತಾರೆ. ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಬರೀ ಕಾಂಗ್ರೆಸ್ ಲೀಡರ್ಸ್ಗಳು ಅಷ್ಟೇ ಅಲ್ಲ, ಕೆಲವರು ಯಾವ ಪಕ್ಷದಲ್ಲೂ ಇರಲ್ಲ, ವೋಟ್ ಮಾಡಲ್ವೇ. ಹಾಗಾಗಿ ಇದು ನಾಡಿನ ವಿಜಯ, ರಾಜ್ಯದ ವಿಜಯ. 136 ಸೀಟ್ ಬಂದಂತ. ಹಾಗಾದ್ರೆ ಏನು ಸಿದ್ದರಾಮಯ್ಯನವರು ಒಬ್ಬರಿಂದಲೇ ಬಂದುಬಿಡ್ತಾ 136? ಈಗ ಕೆಲವರು ಹೇಳ್ತಾರೆ, ಯಾರು ನಮ್ಮ ರಾಜಣ್ಣ ಇರ್ತಾರೆ, ಸಿದ್ದರಾಮಯ್ಯ ಅನಿವಾರ್ಯ ಅಂತ. ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಅನಿವಾರ್ಯ ಅಲ್ಲ. ಸಿದ್ದರಾಮಯ್ಯ ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳಿರಲಿಲ್ವೇ? ಹಾಗಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರಗೆ ಹಾಕಿದಾಗ ನಾವೇ ಕರ್ಕೊಂಬಂದವರಲ್ವೇ ಅವ್ರನ್ನ ಕಾಂಗ್ರೆಸ್ ಒಳಕ್ಕೆ. ಏನಾಗ್ತಾ ಇದೆ, ಇವರ ಆಟಗಳೆಲ್ಲ ಕಾಂಗ್ರೆಸ್ಸಿನ ಬಾಗ್ಲಾಕ್ಸಿ ಹೋಗೋ ಥರ ಕಾಣ್ತಾ ಇದೆ. ಯಾವೆಲ್ಲ ಸುಮ್ಮನೆ ರೀ, ಈ ಬಿ ಜೆ ಪಿಯವರು. ನಾನು ಬಿ ಜೆ ಪಿಲಿದ್ದೀನಪ್ಪ, ನಾನು ಬಿ ಜೆ ಪಿ MLC ಇದ್ದೀನಿ. ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ? JDSನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ? ಏನು ಒಂದೇ ಪಾರ್ಟಿನ? ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ, ಅದರಲ್ಲೇನು ವಿಶೇಷ ಏನಿದೆ? ಥ್ಯಾಂಕ್ ಯು. ಸರ್, ಈಗ ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ. 2 ಬಾರಿ ಹೋದರೂ ಕೂಡ ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಅವ್ರನ್ನೇ ಕೇಳಿ ಯಾಕೆ ಕೊಡ್ತಾ ಇಲ್ಲಪ್ಪ. ನಮಸ್ಕಾರ ಸರ್.